ಕಲಬುರಗಿಯ ಸುದ್ದಿ ಕುರುಬ ಸಮುದಾಯ ಓಲೈಕೆಗಾಗಿ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಏನಾ ಗಿಫ್ಟ್ ಹಾಗಾದ್ರೆ? ಸರ್ಕಾರಿ ಕಾಲೇಜಿನ ಜಾಗವನ್ನ ಕುರುಬ ಸಮುದಾಯಕ್ಕೆ ಕೊಡುಗೆ ನೀಡಿದ್ದಾರೆ ಸಿಎಂ. 3 ಎಕರೆ ಜಾಗ ಕುರುಬ ಸಮಾಜಕ್ಕೆ ನೀಡೋದಕ್ಕೆ ಕ್ಯಾಬಿನೆಟ್ ನಿರ್ಣಯವನ್ನ ತೆಗೆದುಕೊಂಡಿದೆ. ಡಿಗ್ರಿ ಕಾಲೇಜಿನ 3 ಎಕರೆ ಜಾಗ ಇದು. ಒಂದು ಸಮಾಜವನ್ನ ಓಲೈಕೆ ಮಾಡುವ ದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರಕ್ಕೆ ಬಂದ್ರ. ಹಾಗಾದ್ರೆ ಕುರುಬ ಸಮಾಜಕ್ಕೆ ಗಿಫ್ಟ್ ಕೊಟ್ರ? ಕಲಬುರಗಿ ನಗರದ ಹೊಸ ಆರ್ಟಿಒ ಕಚೇರಿ ಬಳಿ ಇರುವಂತಹ ಕಾಲೇಜಿನ ಜಾಗ ಇದೆ. 3 ಎಕರೆ ಇದೆ. 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪದವಿ ಕಾಲೇಜಿನಲ್ಲಿ ಓದುತ್ತಾ ಇದ್ದಾರೆ. ಇದೇ ಕಾಲೇಜಿಗೆ ಸಂಬಂಧಪಟ್ಟಂತಹ 3 ಎಕರೆ ಜಾಗ, ಒಟ್ಟಾರೆಯಾಗಿ 33 ಎಕರೆ ಇದೆ. ಈ 33 ಎಕರೆ ಪೈಕಿ 3 ಎಕರೆ ಜಾಗವನ್ನ ಈಗ ಕುರುಬ ಸಮಾಜಕ್ಕೆ ಹಸ್ತಾಂತರ ಮಾಡುವುದಕ್ಕೆ ಸಚಿವ ಸಂಪುಟ ನಿರ್ಣಯವನ್ನ ತೆಗೆದುಕೊಂಡಿದೆ. ಕ್ಯಾಬಿನೆಟ್ನಲ್ಲಿ ಇದು ನಿರ್ಧಾರ ಆಗಿದೆ. ಸಚಿವ ಸಂಪುಟ ನಿರ್ಣಯಕ್ಕೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಎಫ್ಐ ನೇತೃತ್ವದಲ್ಲಿ 100 ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಸಹಜವಾಗಿ ಒಂದು ಸಮುದಾಯದ ಓಲೈಕೆಗಾಗಿ ಈ ರೀತಿಯಾಗಿ ಸಿಎಂ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಭಟನಾಕಾರರ ಆಕ್ರೋಶ. ಎಸ್, ವೋಟ್ ಬ್ಯಾಂಕ್ ಆಗಿ ಹಾಗಿದ್ರೆ ಸ್ವಜಾತಿ ಪ್ರೇಮಕ್ಕೆ ಸಿದ್ದರಾಮಯ್ಯ ಮೊರೆ ಹೋದ್ರ. 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಕಾಲೇಜ್ ಅದು. 33 ಎಕರೆ ಜಮೀನಿರುವಂತಹ ಆ ಕಾಲೇಜಿನಲ್ಲಿ 3 ಎಕರೆ ಜಾಗವನ್ನ ಕುರುಬ ಸಮಾಜ ಒತ್ತುವರಿ ಮಾಡಿಕೊಂಡಿದೆ. ಆ ಜಾಗ ವಾಪಸ್ ಪಡೆಯೋದಕ್ಕೆ ನಿರಂತರ ಪ್ರಯತ್ನ ನಡೀತಾ ಇತ್ತು. ಈಗ ಆ 3 ಎಕರೆ ಜಾಗವನ್ನ ಕುರುಬ ಸಮಾಜಕ್ಕೆ ಕೊಡುವಂತಹ ನಿರ್ಣಯವನ್ನ ಸಿಎಂ ತೆಗೆದುಕೊಂಡಿರೋದು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಭೆಯ ನಿರ್ಣಯ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್, ಇವತ್ತು ನಾವು ಗೌರ್ಮೆಂಟ್ ಆಟೋನಮಸ್ ಕಾಲೇಜು ಮತ್ತು ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ SFI ಕಡೆಯಿಂದ ಇವತ್ತು ಇದು ಪ್ರತಿಭಟನೆ ಮಾಡಿವಿ ಸರ್. ರೀಸನ್ ಏನಾದರೂ ನೋಡಿ ಸರ್, ನಮ್ಮ ಕಾಲೇಜಿಗೆ ಆವರಣ ಇರೋಂಥ 3 ಎಕರೆ 7 ಗುಂಟೆ ಜಾಗ ರೀ ಕುರುಬ ಸಮುದಾಯ ಒಂದು ಕಚೇರಿ ಕೊಡೋಕೆ ಮಂಜೂರಾಗ್ಯದ. ಅದು ಸಚಿವ ಸಂಪುಟದಲ್ಲಿ ಸರ್. ಇವತ್ತು ಸಚಿವ ಸಂಪುಟದಲ್ಲಿ ಆ ಒಂದು ವಿಷಯ ನಿರ್ಧಾರ ಆಗ್ಯದಂತಂದ್ರೆ ಇದು ಒಂದು ಶಿಕ್ಷಣಕ್ಕೆ ಮೀಸಲಾತಿ ಇರುವಂಥ ಜಾಗ ರೀ ಸರ್. ಇಲ್ಲೇ ಒಂದು ಲೈಬ್ರರಿ ಆಗಲಿ, ಒಂದು ಹೊಸ ಬಿಲ್ಡಿಂಗ್ ಆಗಲಿ ಸರ್. ಹಂಗಂತೇಳಿ ನಾವು ಕುರುಬ ಸಮುದಾಯ ಅಪೋಸಿಟ್ ಇಲ್ಲ ಸರ್. ನಮ್ಮಲ್ಲಿ ಕುರುಬರು ಸ್ಟೂಡೆಂಟ್ ಇದ್ದೀರಿ, ನಾವು ಕುರುಬರೇ ರೀ. ಸೊ ನಮ್ದೇನು ಅಬ್ಜೆಕ್ಷನ್ ಅಪ್ಪ ಅಂದ್ರೆ ನೀವು ಬೇರೆ ತಲೆ ಜಾಗ ಕಟ್ಕೋರಿ, 3 ಎಕರೆಗೆ 30 ಎಕರೆ ತೊಗೊಂಡು ಕಟ್ಕೋರಿ, ನಮಗೇನು ಅಬ್ಜೆಕ್ಷನ್ ಇಲ್ಲ ಸರ್. ಇಲ್ಲಿ ಬೇಕಾಗಿದ್ದು ನಮಗೆ ಒಂದು ಕಾಲೇಜ್ ಆವರಣ ಸರ್. ನೋಡಿ, SSC ಫಲಿತಾಂಶ, PUC ಫಲಿತಾಂಶ ಕಮ್ಮಿ ಬಂದ ನಮ್ಮ ಕಸ್ಟಡಿಯಲ್ಲಿ ಇರುವಂಥ ಜಮೀನು 49 ಎಕರೆ ಇತ್ತಂತ ನನಗೆ ಗೊತ್ತಿದೆ ಸರ್ ಅಕೌಂಟ್ ಪ್ರಕಾರ. ಆದರೆ ಈಗ ಸದ್ಯ ಇರೋದು 33 ಎಕರೆ. ಅದರಲ್ಲೂ ಕೂಡ ಈಗ ಕುರುಬರ ಸಂಘದವರು 3 ಎಕರೆಗೆ ಅಂತ ಪ್ರಸ್ತಾವನೆ ಕೊಟ್ಟಿದ್ದರು. ಅದು ನಡೀತಾ ಇತ್ತು ಸರ್. ನಮ್ಮಲ್ಲಿ ಓದುವಂಥ ಮಕ್ಕಳು ಸುಮಾರು 4,000 ಮೇಲ್ಪಟ್ಟಿದ್ದಾರೆ ಸರ್. 13 PG ಡಿಪಾರ್ಟ್ಮೆಂಟ್ ಇದ್ದಾವೆ ಮತ್ತು 22 ಸಬ್ಜೆಕ್ಟ್ UGಗಿದೆ. ಅವು ಇರುವಂಥ ಲ್ಯಾಬೊರೇಟ್ರಿಗಳ ಕೊರತೆ ಇದೆ ಸರ್. ಮಕ್ಕಳ ಸಂಖ್ಯೆ ಜಾಸ್ತಿ, ಗ್ರಾಮೀಣ ಪ್ರದೇಶದಿಂದ ಬರುವಂಥ ಹಳ್ಳಿ ಮಕ್ಕಳು, ಅವರಿಗಾಗಿ ಹಾಸ್ಟೆಲ್ ಬೇಡಿಕೆ ಇದೆ, ಬಿಲ್ಡಿಂಗ್ ಕೊರತೆ ಇದೆ ಸರ್. ಸರ್ಕಾರಕ್ಕೂ ಕೂಡ ನಾವು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ಆಯುಕ್ತರಿಗೂ ಬರೆದಿದ್ದೀವಿ. ಈವ್ನಿಂಗ್ ಕಾಲೇಜ್ ಬೇರೆ BCom ಸ್ಟಾರ್ಟ್ ಆಗಿದೆ ಸರ್. ಅದಕ್ಕೆ ಸಪ್ರೇಟ್ ಬಿಲ್ಡಿಂಗ್ ಬೇಕು. ಮತ್ತು ರಿಟೇಲ್ ಆಪ್ರೇಷನ್ ಅಂತ ಒಂದು ಹೊಸ ಕೋರ್ಸ BComಗಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕಾಗಿ ಕ್ಲಾಸ್ ರೂಮ್ ಕೊರತೆ ಇದೆ ಮತ್ತು ಪ್ಲೇ ಗ್ರೌಂಡ್ ಕೊರತೆ ಇದೆ. ಹುಡುಗಿಯರಿಗಾಗಿ ಒಂದು ಸಪ್ರೇಟ್ ಹಾಸ್ಟೆಲ್ ಬೇಕು. ಇವೆಲ್ಲ ಕೊರತೆ ಇವೆ ಅಂಥೇಳಿ ನಮಗೆ ವರದಿ ಕೇಳಿದಾಗ ಅದರಲ್ಲಿ ಎಲ್ಲ ನಾವು ಬರೆದಿದ್ದೀವಿ ಸರ್ ಕಾಲೇಜು ಶಿಕ್ಷಣ ಇಲಾಖೆಗೆ ಮತ್ತು ಜಂಟಿ ನಿರ್ದೇಶಕರಿಗೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ. ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಇದೇನಿದು ಕಾಲೇಜಿನ ಜಾಗವನ್ನ ಕುರುಬ ಸಮಾಜಕ್ಕೆ ಈ ರೀತಿಯಲ್ಲಿ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಳ್ತಾರೆ ಅಂತಂದ್ರೆ ಆ ಕಾಲೇಜಿಗೆ ಸಾಕಷ್ಟು ಅವಶ್ಯಕತೆ ಇದೆ. ಅಲ್ಲೊಂದು ಹಾಸ್ಟೆಲ್ ಆಗಬೇಕು, ಗ್ರೌಂಡ್ ಬೇಕು ಅಂತ ಸಾಕಷ್ಟು ಬೇಡಿಕೆ ಇಟ್ಕೊಂಡಿದ್ದಾರೆ. ಆ ಜಾಗನ ಹೇಗೆ ಏಕಾಏಕಿ ಕೊಟ್ಬಿಡೋದ? ಈ ನಿರ್ಣಯ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಯಾವ ರೀತಿಯಾದಂತಹ ಪ್ರಯತ್ನ ಆಗ್ತಾ ಇತ್ತು ಆ ಜಾಗ ತೆಗೆದುಕೊಳ್ಳೋದಕ್ಕೆ ಕುರುಬ ಸಮುದಾಯದಿಂದ? ಹೌದು ಪ್ರತಿಮಾ, ಯಾರ್ದೋ ರೊಕ್ಕಕ್ಕೆ ಎಲ್ಲ ಮಂದಿ ಜಾಸ್ತಿ ಆಗ್ತಾರಲ್ಲ, ಆ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಈ ಹಿಂದೆ ಕಲಬುರಗಿಯವರೇ ಆದಂತಹ ದಿವಂಗತ ವೈಜನಾಥ್ ಪಾಟೀಲ್ ಅವರು ಸಚಿವರಿದ್ದಾಗ ಇಲ್ಲೊಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಮನಗಂಡು ಅಲ್ಲಿ ಸುಮಾರು 50 ಎಕರೆಗೂ ಹೆಚ್ಚು ಜಾಗವನ್ನ ಮೀಸಲಿಟ್ಟು ಅಲ್ಲೊಂದು ಸುಸಜ್ಜಿತವಾದಂತಹ ಡಿಗ್ರಿ ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ. ಈಗ ಆ ಕಾಲೇಜು ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಈವರೆಗೂ ಓದ್ತಾ ಇದ್ದಾರೆ. ಇನ್ನು ಖಾಸಗಿ ಕಾಲೇಜ್ನಲ್ಲಿ ಒಂದು ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕಾದಾಗ ಲಕ್ಷ ಡೊನೇಷನ್ ಕೇಳ್ತಾರೆ. ಅಂತಹ ಬಡ ಮಕ್ಕಳಿಗಾಗಿ, ಗ್ರಾಮೀಣ ಮಕ್ಕಳಿಗಾಗಿ, ಬಡತನ ರೇಖೆಗಿಂತ ಕೆಳಗಿರೋರು, ಮಧ್ಯಮ ವರ್ಗದವರು ಎಲ್ಲ ಮಕ್ಕಳು ಕೂಡ ಇಲ್ಲೇ ಓದುವಂತದ್ದು. ಅಂತಹ ಕಾಲೇಜನ್ನ ಇನ್ನಷ್ಟು ಸಶಕ್ತಗೊಳಿಸಬೇಕಾದಂತಹ ಅವಶ್ಯಕತೆ ಇಲ್ಲಿತ್ತು. ಈಗ ಕಾಲೇಜ್ ಬಿಲ್ಡಿಂಗ್ ಏನೋ ಇದೆ, ಅಲ್ಲಿ ಇನ್ನೂ ಹಾಸ್ಟೆಲ್, ಹುಡುಗಿಯರಿಗಾಗಿ ಒಂದು ಹಾಸ್ಟೆಲ್ ಅವಶ್ಯಕತೆ ಇರುವಂತದ್ದು, ಲ್ಯಾಬೊರೇಟರಿ ಅವಶ್ಯಕತೆ ಇರುವಂತದ್ದು, ಅವರಿಗೆ ಆಟದ ಮೈದಾನದ ಅವಶ್ಯಕತೆ ಇರುವಂತದ್ದು. ಇವು ಎಲ್ಲವೂ ಮಾಡುವ ಬದಲಾಗಿ ಒಂದು ಕಮ್ಯುನಿಟಿಯನ್ನ ಓಲೈಕೆ ಮಾಡುವುದಕ್ಕೋಸ್ಕರ
ಸಿಎಂ ಅವರು 3 ಎಕರೆ ಜಮೀನನ್ನ ಕುರುಬ ಸಮಾಜಕ್ಕೆ ಕೊಟ್ರ ಅನ್ನುವಂಥದ್ದು ಇದೀಗ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಪ್ರಕಾರ ಈ ಕಾಲೇಜಿಗೆ ಸೇರಿರುವ 3 ಎಕರೆ ಜಮೀನನ್ನ ಕುರುಬ ಸಮುದಾಯಕ್ಕೆ ಹಸ್ತಾಂತರ ಮಾಡುವಂತಹ ನಿರ್ಣಯವನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದೆ. ಇದಕ್ಕೂ ಮುಂಚಿತವಾಗಿ ಪ್ರತಿಮಾ ಆ ಸರ್ಕಾರದಿಂದ ಈ ಕಾಲೇಜ್ನವರಿಗೆ ಒಂದು ಪ್ರಸ್ತಾವನೆ ಕೂಡ ಬಂದಿತ್ತು. ಈ ರೀತಿ ಕುರುಬ ಸಮಾಜದವರು 3 ಎಕರೆ ಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಕೊಡಬಹುದಾ ಅನ್ನುವಂಥದ್ದು. ಕಾಲೇಜ್ನವರು ಬಹಳ ಸ್ಪಷ್ಟವಾಗಿ ಇಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇದು ನಮ್ಮಲ್ಲೇ ಉಳಿಸ್ಕೊಳ್ಬೇಕಾಗಿದೆ, ಯಾವುದೇ ಕಮ್ಯುನಿಟಿಗೆ ಕೊಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ವರದಿಯನ್ನು ಕೂಡ ಅವರು ಕೊಟ್ಟಿದ್ರು. ಇವು ಎಲ್ಲವನ್ನು ಕೂಡ ನೆಗ್ಲಿಜೆನ್ಸಿ ಮಾಡಿ ಒಂದು ಸಮುದಾಯಕ್ಕೆ 3 ಎಕರೆ ಜಮೀನನ್ನ ಈಗಾಗಲೇ ಹಸ್ತಾಂತರಿಸುವ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಈಗ ಒಂದು ಶಿಕ್ಷಣ ವ್ಯವಸ್ಥೆ ಕುಂಠಿತ ದಿನಕ್ಕೆ ಇಂಥ ಸಂದರ್ಭದಲ್ಲಿ ಅದನ್ನು ಸಶಕ್ತಗೊಳಿಸುವ ಬದಲು ಅದನ್ನ ಕಡಿತ ಮಾಡುವಂತಹ ಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿನ ಜನಸಮುದಾಯ ಪಾಲಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.